ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಹಳೆ ತೋಟ ಯಾರ್ದೆಲ್ಲ ಇದೆ ಅವರೆಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿ. ಯಾಕಂತ ಅಂದರೆ ನಾನು ಇವಾಗ ಹೇಳೋಕೊಟ್ಟಿರೋದು ಯಾರೆಲ್ಲ ಹೊಸದಾಗಿ ತೋಟನ ಕಟ್ಟಬೇಕಂತ ಅಂದ್ಕೊಂಡಿದ್ದೀರಾ ಅವರಿಗೆ. ತೋಟ ಕಟ್ಟೋದ್ರಲ್ಲಿ ಸ್ಟ್ಯಾಂಡರ್ಡ್ ಅಳತೆ ಅಂತ ಅಂದರೆ 10x10. ನಾವು ಕಟ್ಟಿರೋ ತೋಟ 8x8 ಇದೆ. ಹಾಗೆ ತೋಟದ ಮಧ್ಯದಲ್ಲಿ 10x10 ಮಾಡ್ಕೊಂಡಿದ್ವಿ. ಏನಕ್ಕಪ್ಪ ಅಂತ ಅಂದರೆ ಇದೇ ಜಾಗದಲ್ಲಿ ನಾವು ಗೊಬ್ಬರ ಹಾಕೋದಾಗಲಿ ಅಥವಾ ಅಡಿಕೆ ಕುಯ್ಲಾದಾಗ ಆ ಅಡಿಕೆನ ತರೋಕ್ಕಾಗಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು 10x10 ಮಾಡ್ಕೊಂಡಿದ್ವಿ. ಅದನ್ನು ಬಿಟ್ಟು ಬೇರೆ ಸೈಡೆಲ್ಲ ನಾವು 8x8 ಇದೆ. ಗಿಡ ಚಿಕ್ಕದ್ರಾಗಿರೋದ್ರಿಂದ ನಾವು ಇದ್ರ ಮಧ್ಯೆ ಉಕ್ಕೆ ಕೆಲಸ ಮಾಡ್ತೀವಿ. ಹಾಗಾಗಿ ಇಲ್ಲಿ ದೊಡ್ಡ ಗಾಡಿನೇ ಆಗಲಿ ಚಿಕ್ಕ ಗಾಡಿನೇ ಆಗಲಿ ಆರಾಮಾಗಿ ಬಂದೋಗುತ್ತೆ. ಮತ್ತು ಹೊರಂಚಲ್ಲಿ 10x10 ಹಾಕ್ಕೊಳ್ಳಿ. ಯಾಕಂತ ಅಂದರೆ ಬಂದಿದ್ದ ಗಾಡಿ ಆರಾಮಾಗಿ ಕಟ್ಟಾಗಿ ಮೂವ್ ಆಗಬೇಕು. ಆ ಕಾರಣಕ್ಕೆ ನಾನು 10x10 ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಬಾಕಿದೆಲ್ಲ 8x8 ಇದ್ರೂ ಬೆಟರ್ ಇದೆ. ನಾವು ಕೂಡ ಅದೇ ರೀತಿ ಮಾಡಿ ಹೊಸದಾಗಿ ತೋಟ ಕಟ್ಟಬೇಕು ಅಂದ್ಕೊಂಡಿರೋರೆಲ್ಲ ಈ ರೀತಿ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ. ಯಾಕಂತ ಅಂದರೆ ನಮ್ಮ ಹಳೆ ತೋಟದಲ್ಲಿ ನಾವು ಈ ಪ್ರಾಬ್ಲಮ್ನ ಅನುಭವಿಸ್ತಾ ಇರೋದ್ರಿಂದ ನಾನು ಈ ಸಜೆಷನ್ನ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಏನು ಕೇಳ್ತಾ ಇದ್ದೀನಿ ಅಂತ ಅಂದರೆ ಒಂದಷ್ಟು ಜನ DM ಮಾಡಿದರು. DM ಮಾಡೋದ್ರ ಬದಲಾಗಿ ಒಂದಷ್ಟು ಕಮೆಂಟ್ಗಳನ್ನ ಇಲ್ಲೇ ಹಾಕಿ. ಯಾಕಂತ ಅಂದರೆ ಎಲ್ರಿಗೂ ಮಾಹಿತಿ ತಿಳ್ಕೊಂಡಂಗೆ ಆಗುತ್ತೆ. ಮತ್ತು ಆ ಕಮೆಂಟಲ್ಲಿ ನನಗೂ ಯಾವುದಾದ್ರೂ ಯೂಸ್ಫುಲ್ ಆಗೋ ಮಾಹಿತಿ ಇದ್ದರೆ ನಾನು ತೊಗೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.